ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಲ್ವಾರ್ಸ್ ಫ್ಯಾಮಿಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ಬ್ಲಾಗಲ್ಲಿ ನಾವು ನಿಮಗೆ ಬದನೆಕಾಯಿ ಬಜ್ಜಿ ಮತ್ತೆ ಮಿರ್ಚಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ತುಂಬ ಜನ ಅನ್ಕೋತಾ ಇರ್ತೀರಾ, ಇದೇನಪ್ಪ ಬದನೆಕಾಯಿ ಬಜ್ಜಿನ ಬದನೆಕಾಯಿನಲ್ಲೂ ಬಜ್ಜಿ ಮಾಡ್ತಾರ ಅಂತ. ಹೌದು, ಬದನೆಕಾಯಿನಲ್ಲೂ ಬಜ್ಜಿ ಮಾಡ್ತಾರೆ. ಸೊ ಇದು ಬಂದು ನಮ್ಮ ಉತ್ತರ ಕರ್ನಾಟಕದ ಕಡೆ, ಸ್ಪೆಷಲಿ ಗದಗೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ನನ್ನ ಹಸ್ಬೆಂಡು ಗದಗ ಅಲ್ಲೇ ತುಂಬಾನೇ ಫೇಮಸ್, ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮತ್ತೆ ಮಿರ್ಚಿ ಬಜ್ಜಿ ಕೂಡ ನೀವು ಯೂಶುವಲ್ ಆಗಿ ಎಲ್ಲರೂ ತಿಂದಿರ್ತೀರ, ಬಟ್ ಇವತ್ತೇನ್ ಮಿರ್ಚಿ ನಾವು ತೋರಿಸ್ತಿದೀವಲ್ಲ ಅದು ತುಂಬಾನೇ ಡಿಫ್ರೆಂಟ್ ಆಗಿದೆ. ಅಷ್ಟೇ ಟೇಸ್ಟ್ ಕೂಡ ಕೊಡುತ್ತೆ ನಿಮ್ಗೆ. ಸೊ ಅದಕ್ಕೇನೆ ಎಲ್ಲರೂ ಮಿಸ್ ಮಾಡದೆ ಫಸ್ಟಿಂದ ಎಂಡ್ ವರ್ಗು ಈ ವ್ಲಾಗನ್ನ ನೋಡಿ ಅಂತ ಹೇಳ್ತಾ, ಮತ್ತೆ ಆಕ್ಚುಲಿ ಯೂಶುವಲ್ ಆಗಿ ನಾನು ಈ ತರ ಒಂದು ಬದನೆಕಾಯಿ ಬಜ್ಜಿನ ಬ್ಯಾಂಗ್ಳೂರ್ನಲ್ಲಿ ಮಾಡೋದನ್ನ ನಾನು ಆಕ್ಚುಲಿ ನೋಡಿಲ್ಲ. 99.9% ನಾನು ನೋಡಿಲ್ಲ. ಇನ್ ಕೇಸ್ ಈ ವ್ಲಾಗ್ ನೋಡಿದ ಮೇಲೆ ಯಾರಾದ್ರೂ ಇಲ್ಲ ಇಲ್ಲಿ ಮಾಡ್ತಾರೆ, ಇಂಥ ಜಾಗದಲ್ಲಿ ಮಾಡ್ತಾರೆ, ನಾವು ನೋಡಿದೀವಿ ಅಂತ ಏನಾದ್ರೂ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಮಗೂ ಸಹ ಯೂಸ್ ಆಗುತ್ತೆ. ಇನ್ ಕೇಸ್ ಆ ಕಡೆ ಏರಿಯಾಗೆಲ್ಲ ನಾವು ಹೋದಾಗ ನಾವು ಸಹ ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ಮಾಡ್ತೀವಿ. ಸೊ ಬನ್ನಿ, ಹೇಗೆ ಬದನೆಕಾಯಿ ಬಜ್ಜಿ ಮತ್ತೆ ಮಿರ್ಚಿ ಬಜ್ಜಿನ ಮಾಡೋದು ಅಂತ ಈ ವ್ಲಾಗ್ನಲ್ಲಿ ಹೇಳ್ಕೊಡ್ತೀವಿ ಅಲ್ಲ, ಹೇಳ್ಕೊಡ್ತಾರೆ. ಅದೇ ನನ್ನ ಹಸ್ಬೆಂಡು. ಸೊ ನಮ್ಮ ಮನೆಯಲ್ಲಿ ಕುಕ್ಕಿಂಗ್ ಅಂತ ಬಂದರೆ ನನ್ನ ಹಸ್ಬೆಂಡ್ ಕೈ ಒಂದು ಕೈ ಮುಂದೆ, ನಂದು ಒಂದು ಕೈ ಹಿಂದೆ. ಕುಕ್ಕಿಂಗ್ ವಿಷಯದಲ್ಲಿ ನಾನು ಸ್ವಲ್ಪ ಡೌನು. ನನ್ನ ಹಸ್ಬೆಂಡು ಸಿಕ್ಕಾಪಟ್ಟೆ ಒಳ್ಳೆ ಕುಕ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಈ ಥರ ಬಜ್ಜಿ, ಬೋಂಡಾ, ಸ್ಪೆಷಲಿ ಅವ್ರ ಜಾಗದ ಒಂದು ಸ್ಪೆಷಲ್ ಬದನೆಕಾಯಿ ಬಜ್ಜಿ, ಆಮೇಲೆ ಫ್ರೈಡ್ ರೈಸ್ ಆಗಿರ್ಬೋದು, ಗೋಬಿ ಮಂಚೂರಿ ಆಗಿರ್ಬೋದು, ಪನ್ನೀರ್ ಮಂಚೂರಿ ಆಗಿರ್ಬೋದು, ಮಸಾಲ ಆಮ್ಲೆಟ್ಟು, ಎಗ್ ರೈಸು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. ಸೊ ಇವತ್ತಿನ ವ್ಲಾಗ್ ಫುಲ್ ಹೈಲೈಟ್ ನನ್ನ ಹಸ್ಬೆಂಡೇ, ಯಾಕಂದರೆ ಅವರೇನೆ ನಿಮಗೆ ಕಂಪ್ಲೀಟಾಗಿ ರೆಸಿಪಿ ತೋರಿಸ್ತಾ ಇರೋದು, ಮಾಡಿ ತೋರಿಸ್ತಾ ಇರೋದು. ಸೊ ಅದಕ್ಕೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೇಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಮಾತು. ಇವಾಗೇನು ವ್ಲಾಗಲ್ಲಿ ನೀವು ಬದನೆಕಾಯಿ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ ನೋಡ್ತಿರಲ್ಲ, ಸೊ ಅದನ್ನು ನಿಮ್ಮ ಮನೆಯಲ್ಲೂ ಸಹ ಮಾಡಿ ಟ್ರೈ ಮಾಡಿ, ಹೇಗೆ ಬಂದಿದೆ, ಟೇಸ್ಟ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಹಾಕಿ. ನಮಗೆ ಅವಾಗ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ವ್ಲಾಗನ್ನ ನೋಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ ಅಂತ. ಸೊ ಟೇಸ್ಟ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾವು ಬಜ್ಜಿ ಮಾಡೋದಕ್ಕೆ ಫುಲ್ ರೆಡಿ ಆಗಿದ್ದೀವಿ. ನನ್ನ ಹಸ್ಬೆಂಡು ಫುಲ್ಲು ರೆಡಿ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾರೆ, ಯಾವ ಐಟಮ್ಸ್ ಬೇಕು, ಎಷ್ಟು ಹಾಕಬೇಕು, ಹೆಂಗೆ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು. ಸೊ ನೀವು ಮಿಸ್ ಮಾಡದೆ, ಎದ್ದು ಹೋಗದೆ ನೀಟಾಗಿ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್. ಸೊ ಬದ್ನಿಕಾಯಿ ಬಜ್ಜಿ ಮಾಡೋಕ್ಕೆ ಫಸ್ಟ್ ಬದ್ನಿಕಾಯಿ ಬೇಕು. ಆಮೇಲೆ ಬದ್ನಿಕಾಯಿ ಒಳಗಡೆ ನಾವು ಚಟ್ನಿ ಮಾಡಬೇಕಾಗತ್ತೆ, ಚಟ್ನಿ ತುಂಬಬೇಕಾಗತ್ತೆ. ಸೊ ಅದಕ್ಕೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದು, ಆಮೇಲೆ ಅಲ್ಲ ಪೇಸ್ಟ್, ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಜಿಂಜರ್ ಏನದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಬೆಲ್ಲ ಮತ್ತು ಹುಣಸೆಹಣ್ಣು ನೀರು ಸ್ವಲ್ಪ ಬೇಕಾಗ್ತೈತಿ. ಸೊ ಇವಾಗ ಬದ್ನಿಕಾಯಿ ಬಜ್ಜಿ ಮಾಡ್ಕೊಳಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋದು. ಫಸ್ಟು ಸ್ವಲ್ಪ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ವಾಶ್ ಮಾಡಿರೋ ಮೆಣಸಿನ್ಕಾಯಿ, ಸೊ ಒಳಗಡೆ ಎಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂಗಡಿಯಿಂದ ತಂದಿರೋದಲ್ಲ. ಸೊ ಇದು ಹುಣಸೆಹಣ್ಣು ಮತ್ತೆ ಬೆಲ್ಲದ ರಸ. ಇದು ಸ್ವಲ್ಪ ಗರಂ ಮಸಾಲ,
ಸೊ ಫ್ಲೇವರಿಗೆ ಇದನ್ನು ನಾವು ಈಗ ಚಟ್ನಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಸೊ ಇಷ್ಟನ್ನು ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಮಿಕ್ಸರ್ಗೆ ಇಷ್ಟ ಹಾಕೋಬೇಕು. ಸೊ ನೋಡಿ ಪೇಸ್ಟ್ ಮಾಡಿದ್ರೆ ಈ ತರ ಆಗುತ್ತೆ. ನೀರ್ ಹಾಕೊಳ್ಳಂಗಿಲ್ಲ ಅಲ್ವಾ ನಿಜ? ನೀರ್ ಸ್ವಲ್ಪ ಅದ ಹುಣಸೆಹಣ್ಣು ಮತ್ತೆ ಬೆಲ್ಲದ ರಸ ಅಷ್ಟೇ, ಅದ್ ಬಿಟ್ಟು ಬೇರೆ ನೀರ್ ಹಾಕೊಳ್ಳಂಗಿಲ್ಲ ನೀವು. ಇಷ್ಟೇ ಅಂದ್ರೆ ತುಂಬಾ ನುಣ್ಣಗ್ ಪೇಸ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಈ ತರ ಸ್ವಲ್ಪ ತರಿಯಾಗಿ ಇರ್ಬೇಕು, ರಫ್ ಆಗಿರ್ಬೇಕು. ಇದು ಚಟ್ನಿ. ಇದು ಬದನೆಕಾಯಿ ಸ್ಲಾಶಸ್ ಮಾಡಿ ಅದರಲ್ಲಿ ಒಳಗಡೆ ತುಂಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಏನನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಇವಾಗ ಪೇಸ್ಟ್ ಮಾಡ್ಕೊಂಡ್ಮೇಲೆ ಬದನೆಕಾಯಿನ ಈ ತರ ಕಟ್ ಮಾಡ್ಕೋಬೇಕು. ಇದು ಫಸ್ಟ್ ಪೀಸ್ ವೇಸ್ಟ್. ಇದು ಹಾಫ್ ಕಟ್ 90% ಕಟ್ ಮಾಡಿ ಬಿಡಬೇಕು. ನೆಕ್ಸ್ಟ್ ಫುಲ್ ಕಟ್ ಮಾಡಬೇಕು. ಸೊ ಮತ್ತೊಂದು 95% ಅಷ್ಟು ಕಟ್ ಮಾಡಿ ಮತ್ತೆ ಬಿಟ್ಟು ನೆಕ್ಸ್ಟ್ ಫುಲ್ ಕಟ್ ಮಾಡಬೇಕು. ಸೊ ಏನಕ್ಕೆ ಈ ತರ ಅಂದ್ರೆ ಅದ್ರೊಳಗಡೆ ಚಟ್ನಿ ಹಾಕೋದಕ್ಕೆ ಇಷ್ಟು ಸ್ಲೈಸಿಂಗ್ ಆಗುತ್ತೆ. ಸೊ ಇದರಲ್ಲಿ ಚಟ್ನಿ ನಾವು ಈಗ ಮಿಕ್ಸರಲ್ಲಿ ಹಾಕಿ ರುಬ್ಬಿದ ಚಟ್ನಿನೂ ಹಾಕೋಬೇಕು ಇದರಲ್ಲಿ. ಸೊ ಹಿಂಗೆ ಇದು ಪೂರ ಬದನೆಕಾಯಿ ಕಟ್ ಮಾಡಿಕೊಂಡು ಸೊ ಇಷ್ಟು ಹಿಂಗೆ ಕಟ್ ಮಾಡ್ಕೊತ ಇರಬೇಕು. ಇಷ್ಟೆಲ್ಲ ಕಟ್ ಆಗಿಂದ ನೀವು ನೆಕ್ಸ್ಟ್ ಪ್ರೊಸೀಜರು ನಿಮ್ಗೆ ಹೇಳ್ತೀನಿ ಅಂತ. ಏನಿಲ್ಲ, ಚಟ್ನಿ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ತುಂಬಾನೇ ಈಸಿ ಪ್ರೊಸೀಜರು. ಸೊ ಈ ತರ ಕಟ್ ಮಾಡ್ಕೊಂಡ್ಮೇಲೆ ನೋಡಿ, ಸೊ ಇದರಲ್ಲಿ ಈ ಚಟ್ನಿಯನ್ನು ಹಾಕಬೇಕು. ನೋಡಿ ಜಸ್ಟ್ ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂತಾರೆ ಅನ್ನೋಂಗಿದ್ರೆ ಜಾಸ್ತಿ ಚಟ್ನಿ ಹಾಕೊಳ್ಳಿ ಒಳಗಡೆ. ಖಾರ ಆಗದೆ ಇರೋರು ಸ್ವಲ್ಪ ಚಟ್ನಿ ಫಿಲ್ ಮಾಡ್ಕೊಳ್ಳಿ ಒಳಗಡೆ. ನೋಡಿ ಚೆನ್ನಾಗಿ ಪ್ರೆಸ್ ಮಾಡ್ಬಿಡಿ. ಸೊ ಎಲ್ಲ ಬದನೆಕಾಯಿ ಸೇಮ್ ಹಿಂಗೆ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕಾಗತ್ತೆ. ಇಷ್ಟೇ ಸೇಮ್. ಸೊ ಈ ಥರ ಸ್ಲೈಸ್ ಚಟ್ನಿ ಎಲ್ಲ ಫಿಲ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು ನೀವು. ಸೊ ನಿಮಗೆ ಬಜ್ಜಿ ಬಿಡೋಕೆ ನೆಕ್ಸ್ಟ್ ಪ್ರೊಸೀಜರ್ ಈಸಿ ಆಗುತ್ತೆ. ಸೊ ಇವಾಗ ಮಿರ್ಚಿ ಬಜ್ಜಿ ರೆಸಿಪಿ ಹೇಳ್ತೀನಿ. ಸೊ ಮಿರ್ಚಿ ಬಜ್ಜಿ ಎಲ್ಲರೂ ಹಂಗೆ ಮಿರ್ಚಿ ಮಾಡ್ತಾರೆ. ಸೊ ಅದ್ರ ಬದಲಿ ಮಿರ್ಚಿಯಲ್ಲಿ ನೀವು ಹಿಂದೆ ಗರಂ ಮಸಾಲ, ಜೀರಿಗೆ ಪೌಡ್ರ್ ಎಲ್ಲ ಹಾಕಿದರೆ ಸೊ ಬ್ಯಾಕ್ ಸೈಡ್ ಮಿರ್ಚಿಗೆ ಹಿಂಗೆ ಕಟ್ ಮಾಡಿಕೊಂಡು ಎಲ್ಲ ಮೆಣಸಿನ್ಕಾಯಿ ಹಿಂಗೆ ಸ್ಲೈಸ್ ಕಟ್ ಮಾಡೋಕೆ ಹಿಂಗೆ. ಸೊ ಇದರಲ್ಲಿ ನೀವು ಗರಂ ಮಸಾಲ ಮತ್ತು ಜೀರಿಗೆ ಪೌಡ್ರ್ ಫಿಲ್ ಮಾಡಿದರೆ ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಇಷ್ಟು ಕಟ್ ಮಾಡಿ ಇದರಲ್ಲಿ ಫಿಲ್ ಮಾಡೋದು. ಸೊ ಹಿಂಗೆ ಬ್ಯಾಕ್ ಸೈಡ್ ಮಿರ್ಚಿ ಬ್ಯಾಕ್ ಸೈಡ್ ಬೆನ್ನಿಗೆ ಕಟ್ ಮಾಡೋಕೆ ಹಿಂಗೆ ಸೇಮ್. ಇದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಅಲ್ವಾ ನಿಜು? ಹೌದು, ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಉತ್ತರ ಕರ್ನಾಟಕ ಮಂದಿ ಖಾರ ತಿಂತಾರ, ಪ್ರಾಬ್ಲಮ್ ಇಲ್ಲ. ಹೇಳ್ಬೇಕಾ ಎಷ್ಟು ಖಾರ ತಿಂತಾರೆ ಅಂದ್ರೆ ಅಷ್ಟು ಖಾರ ತಿಂತಾರೆ. ಬೆಂಗಳೂರು ಮಂದಿಗೆ ಸ್ವಲ್ಪ ನಾರ್ಮಲ್ ಮೆಣಸಿಕಾಯಲ್ಲಿ ಮಾಡ್ಕೊಳ್ಳಿ. ಸೊ ಉತ್ತರ ಕರ್ನಾಟಕ ಮಂದಿಗೆ ಅದು ಖಾರ ಅಂದ್ರೆ ಇಷ್ಟ. ಸೊ ಖಾರ ಇಲ್ಲದೆ ಊಟ ಮಾಡಲ್ಲ ಅವರು. ಸೊ ಹಿಂಗೆ ಕಟ್ ಮಾಡಿ ಇದ್ರ ಬ್ಯಾಕ್ ಸೈಡು ಜೀರಿಗೆ ಪೌಡ್ರು ಮತ್ತು ಗರಂ ಮಸಾಲದು ಫಿಲ್ ಮಾಡ್ಕೊಳ್ಳಿ.
ಚಾಕುಲಿ ಇಷ್ಟು ಲೈಟಾಗಿ ಕಟ್ ಮಾಡಿಕೊಂಡ್ರೆ ಬಟ್ ಇವಾಗ ಇದು ನೀವು ಫಿಲ್ ಮಾಡ್ತಿರೋದು ಬರೀ ಗರಂ ಮಸಾಲ ಅಲ್ವಾ? ಗರಂ ಮಸಾಲ ಮತ್ತು ಜೀರಿಗೆ ಪೌಡ್ರು ಮಿಕ್ಸ್ ಮಾಡ್ಕೊಂಡು ಎರಡು ಮಾಡಿದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ನೀವು ಬೇಕಾದ್ರೆ ಜೀರಿಗೆ ಪೌಡರ್ ಕೂಡ ಮಿಕ್ಸ್ ಮಾಡ್ಕೋಬಹುದು. ಬಟ್ ಇವತ್ತು ನಾವು ಬರೀ ಗರಂ ಮಸಾಲ ಅಷ್ಟೇ ನಾವು ಫಿಲ್ ಮಾಡ್ತಾ ಇದೀವಿ. ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮಸಾಲ ಮಿರ್ಚಿ ಥರ ಆಗುತ್ತೆ ಇದು. ಸೊ ಫ್ಲೇವರ್ ಗರಂ ಮಸಾಲದ್ದು ಪ್ಲಸ್ಸು ಜೀರಿಗೆ ಪೌಡ್ರ್ ಫ್ಲೇವರು ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ ಮಿರ್ಚಿ ಬಜ್ಜಿಗೆ. ಜಸ್ಟ್ ಇಷ್ಟು ಬ್ಯಾಕ್ ಸೈಡ್ ಕಟ್ ಮಾಡಿ ಅದರಲ್ಲಿ ಫಿಲ್ ಮಾಡಿದ್ರೆ ಸಾಕು. ಸೊ ಮನೆಯಲ್ಲಿ ನೀವು ಮಿರ್ಚಿ ಬಜ್ಜಿ ಮಾಡೋ ಮುಂದೆ ಇದು ಒಂದು ಸ್ವಲ್ಪ ಮಸಾಲ ಫಿಲ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ನಿಮ್ಗೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್, ಮತ್ತೆ ಸಿಕ್ಕಾಪಟ್ಟೆ ಡಿಲಿಷಿಯಸ್ ಕೂಡ ಇರುತ್ತೆ. ಸೊ ಈ ತರ ನೀವು ಮಿರ್ಚಿ ಒಳಗಡೆ ಈ ತರ ಫಿಲ್ ಮಾಡ್ಕೋಬೇಕು ನೋಡಿ. ಓಕೆ, ಈ ತರ. ಸೊ ಈಗ ನಾವು ಬದನೆಕಾಯಿ ಎಲ್ಲ ನಾವು ಸ್ಲೈಸ್ ಮಾಡಿ ಅದರಲ್ಲಿ ಚಟ್ನಿ ಫಿಲ್ ಮಾಡ್ಕೊಂಡಿವಿ. ಮೆಣಸಿನ್ಕಾಯಿನೂ ಎಲ್ಲ ಮಸಾಲೆ ತುಂಬಿಕೊಂಡು ರೆಡಿ ಇಟ್ಟಿದ್ವಿ. ಸೊ ಈಗೆಲ್ಲ ರೆಡಿ ಇದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ನಾವು ಹಿಟ್ಟು ರೆಡಿ ಮಾಡಬೇಕು. ಸೊ ಅದಕ್ಕೆ ಹಸೆ ಹಿಟ್ಟು, ಕಡಲೆ ಹಿಟ್ಟು ತೊಗೊಂಡು ಸೊ ಅದು ಜಾಡ್ರಿ ಹಿಡಿಬೇಕು. ಸೊ ನೈಸಾಗಿ ಇಟ್ಟು ನೈಸ್ ಜಾಡ್ರಿ ಹಿಡಿಬೇಕಾಗತ್ತೆ. ಎಷ್ಟು ಖಾರದ ಘಾಟ್ ಹೆಂಗ್ ಹೊಡಿತಿದೆ ಅಂದ್ರೆ ಸೊ ಕ್ವಾಂಟಿಟಿ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಮಿರ್ಚಿ ಮಾಡ್ತೀರಾ, ಎಷ್ಟು ಜನ ಇದ್ದಾರೆ, ಎಷ್ಟು ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಅದು. ಸೊ ಹಿಟ್ಟೆಲ್ಲ ಜಾಡ್ರಿ ಹಿಡಿದಿದ್ದಾಯಿತು. ಸೊ ಇದಕ್ಕೆ ನಿಮ್ದು ಬೆಂಗಳೂರಲ್ಲಿ ಏನಂತೀರಿ ಇದಕ್ಕೆ? ಅಜ್ವಾನ ನಾವು ಅಂತೀವಿ, ನೀವು ಅಜ್ವಾನ ಅಂತೀರ? ಅಜ್ವಾನ್ ಹೆಸರು ಕೇಳಿದ್ದೀನಿ. ಓಕೆ, ಅಜ್ವಾನ್ ನಿಮ್ಮ ಕಡೆ ಏನಂತೀರ? ಓಕೆ. ಸೊ ಅಜ್ವಾನ ಸೊ ಬಜ್ಜಿ ಹಿಟ್ಟು ಹಾಕ್ಬೇಕು, ಟೇಸ್ಟ್ ಕೊಡುತ್ತೆ. ಸೊ ಬಜ್ಜಿ ಟೇಸ್ಟ್ ಕೊಡೋ ಸಲ ಅಜ್ವಾನನ್ನು ಹಾಕಬೇಕಾಗತ್ತೆ. ಓಕೆ, ಸ್ವಲ್ಪ ಹಾಕ್ಬೇಕು. ಸೊ ಸಾಲ್ಟ್, ರುಚಿ ತಕ್ಕಂಗೆ ಸಾಲ್ಟ್. ಸೊ ಸ್ವಲ್ಪ ಸೋಡಾ ಪುಡಿ, ಜಾಸ್ತಿನೂ ಹಾಕ್ಬಾರ್ದು. ನೀರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೀರು
ಎಣ್ಣೆ ಹಾಕ್ಬೇಕಾಗತ್ತೆ. ಏನಕ್ಕೆ ಎಣ್ಣೆ ಹಾಕೋದು? ಬಜ್ಜಿ ಟೇಸ್ಟ್ ಸಾಫ್ಟ್ ಆಗುತ್ತೆ. ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತುಂಬಾ ನೀರಾಗಿರ್ಬೇಕಾ? ಇಲ್ಲ, ತುಂಬ ನೀರಲ್ಲ ತುಂಬ ಗಟ್ಟಿಲ್ಲ, ಜಸ್ಟ್ ಪೇಸ್ಟ್ ಥರ ಇರಬೇಕು. ಮಿರ್ಚಿ ಬಜ್ಜಿಗೆ ಸ್ವಲ್ಪ ಗಟ್ಟಿ ಇರಬೇಕು ಚೂರು, ಬದ್ನಿಕಾಯಿ ಬಜ್ಜಿಗೆ ಇನ್ನೂ ಸ್ವಲ್ಪ ನೀರು ಆಗಬೇಕಾಗತ್ತೆ. ಸೊ ಒಂದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ 4 ಮಿರ್ಚಿ ಬಿಟ್ಟು ಆಮೇಲೆ ಬದ್ನಿಕಾಯಿ ಬಜ್ಜಿ ಬಿಡೋ ಮುಂದೆ ಚೂರು ನೀರು ಎಕ್ಸ್ಟ್ರಾ ಸ್ವಲ್ಪ ಹಾಕೋಬೇಕಾಗತ್ತೆ. ಬನ್ನಿ ಇವಾಗ ಸ್ವಲ್ಪ ಮಿರ್ಚಿ ಬಿಟ್ಟು ನೆಕ್ಸ್ಟ್ ಬದ್ನಿಕಾಯಿ ಬಜ್ಜಿ ಬಿಡೋಣಂತೆ, ಯಾಕಂದರೆ ಮಿರ್ಚಿಗೆ ಸ್ವಲ್ಪ ಗಟ್ಟಿ ಇರಬೇಕು. ಆಮೇಲೆ ನೆಕ್ಸ್ಟು ಬದ್ನಿಕಾಯಿ ಬಜ್ಜಿ ಬಿಡೋಣ, ಯಾಕಂದ್ರೆ ಸ್ವಲ್ಪ ಇಟ್ಟು ನೀರು ಮಾಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾವು ಬಿಸಿ ಬಿಸಿ ಮಿರ್ಚಿ ಮಾಡೋಣ. ಮಿರ್ಚಿ ಬಿಡ್ತಾ ಇರ್ತಾರೆ ನಮ್ಮ ಹಸ್ಬೆಂಡು. ಸೊ ಫ್ರೀಡಮ್ ಆಯಿಲ್ ಯೂಸ್ ಮಾಡ್ತಾ ಮಿರ್ಚಿ ಬದ್ನಿಕಾಯಿ ಬಜ್ಜಿ ಮಾಡೋಣ ಬನ್ನಿ. ಸೊ ನಮ್ಮ ಮನೇಲಿ ಯೂಸ್ ಮಾಡ್ತೀವಿ ಫ್ರೀಡಮ್ ಆಯಿಲ್. ಸೊ 1 ಪ್ಯಾಕೆಟ್ ಎಣ್ಣೆ ಫುಲ್ಲು ಹಾಕೊಂಡಿದ್ದೀವಿ. ನೋಡ್ರಿ ಇಲ್ಲೇ ನಮ್ಮ ಹೆಂಡತಿನ ಎಷ್ಟು ಇಷ್ಟಪಡ್ತೀನಿ. ಇಲ್ಲಿ ನೋಡ್ರಿ ಇಲ್ಲೇ ಕೈ ಮೇಲೆ ಹೆಸರು ಬರ್ಕೊಬಿಟ್ಟು ಎಲ್ಲ ಇಷ್ಟ ಅಡುಗೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ನೀನ್ ಅಡ್ಗೆ ಮಾಡಕ್ ಬರುತ್ತೆ ತಾನೆ? ಸೊ ಗ್ಯಾಸ್ ಆನ್ ಮಾಡ್ತಾ ಇದೀವಿ. ಕಮಾನ್, ಇವಾಗ ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾಯ್ದುಕೊಳ್ಳಿ, ಮಿರ್ಚಿ ಬದ್ನಿಕಾಯಿ ಬಿಡುದೆ, ತಿನ್ನುದೆ. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯ್ದಿದೆ. ಸೊ ಮಿರ್ಚಿ ಬಿಡೋಣ. ಸೊ ಬಿಡು ಮುಂಚೆಗೆ ಈಗ ಮಸಾಲ ತುಂಬಿದ್ದು ಇಟ್ಟು ಒಳಗೆ ಹೋಗ್ಬೇಕು, ಯಾಕಂದ್ರೆ ಹೊರಗಡೆ ಬಂದ್ಬಿಟ್ರೆ ಎಲ್ಲ ಮಸಾಲೆ ಹೋಗ್ಬಿಡುತ್ತೆ. ಸೊ ಇದು ಕಟ್ಟಾಗಿದ್ದ ಪೀಸ್ ಇಟ್ಟಲ್ಲಿ ಎದ್ದಿ, ಸೊ ಹಿಂಗೆ ನೀವು ಮಿರ್ಚಿ ಬಿಡಬೇಕಾಗತ್ತೆ. ಫೈನಲಿ ಬಜ್ಜಿ ಬಿಟ್ವಿ. ಜೋರಾಗಿ ಮಳೆ ಬರ್ತಾ ಇರುತ್ತೆ. ಬಾಲ್ಕನಿನಲ್ಲಿ ಕುತ್ಕೊಂಡು ಈ ಥರ ಮಿರ್ಚಿ ಬಜ್ಜಿ ಬದನೆಕಾಯಿ ಬಜ್ಜಿನ ಮಾಡ್ಕೊಂಡು ತಿಂತಾ ಇದ್ದಾರೆ, ಆ ಮಜಾನೇ ಬೇರೆ. ನಾವು ತಿನ್ಬೇಕು ಅನ್ನಿಸ್ದಾಗ ಮನೆಯಲ್ಲೇ ಮಾಡ್ಕೊಂಡು ಬಿಡ್ತೀವಿ. ಇಲ್ಲ ಅಂದ್ರೆ ಯಾವಾಗಾದ್ರೂ ಊರಿಗೆ ಹೋದಾಗ, ಅಂದ್ರೆ ಗದಗ್ ಹೋದಾಗ ಅಲ್ಲಿ ಮಿಸ್ ಮಾಡದೆ ಬದನೆಕಾಯಿ ಬಜ್ಜಿ ಮತ್ತೆ ಮಿರ್ಚಿ ಬಜ್ಜಿನ ತಿನ್ಬಿಟ್ಟು ಬಂದಿರ್ತೀವಿ ನಾವು. ಆಕ್ಚುಲಿ ಏನ್ ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಇನ್ನೊಂದು ಐಟಮ್ ಕೂಡ ಏನು ಫೇಮಸ್ ಇದೆ. ಅದೇನಂದ್ರೆ ಗಿರ್ಮಿಟ್ಟಿ. ಯೂಶಲ್ ಆಗಿ ಬ್ಯಾಂಗ್ಳೂರಲ್ಲಿ ಕೂಡ ಸಿಗುತ್ತೆ ಗಿರ್ಮಿಟ್ಟಿ, ಆದ್ರೆ ಅದು ಡ್ರೈ ಆಗಿರುತ್ತೆ ಅಲ್ವಾ? ನಿಜ ಡ್ರೈ ಗಿರ್ಮಿಟ್ಟಿ ಇರುತ್ತೆ. ಗದಗಲ್ಲಿ ಮಾಡೋ ತರ ಟೇಸ್ಟು ನಾನು ಬ್ಯಾಂಗ್ಳೂರ್ನಲ್ಲಿ ಎಲ್ಲೂ ನೋಡಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಮುಂದಿನ ವ್ಲಾಗ್ ನಲ್ಲಿ ಖಂಡಿತ ಆ ಒಂದು ಗದಗ್ ಗಿರ್ಮಿಟ್ಟಿನ ಹೇಗ್ ಮಾಡೋದು ಅಂತ ಸಹ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀವಿ.
ಎಲ್ಲ ಶೇರ್ ಮಾಡ್ಬಿಡೋದು. ಎಗ್ ರೈಸು, ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ. ಯಾಕಂದ್ರೆ ನನ್ನ ಹಸ್ಬೆಂಡ್ ಸಿಕ್ಕಾಪಟ್ಟೆ ನೋಡಿ ಹಂಗೆ ಹೇಳ್ತಾ ಹೇಳ್ತಾ ಎಲ್ಲಾ ಗಂಡನ ಕೈಲಿ ಕೆಲಸ ಮಾಡಿಸ್ಬಿಡ್ದು ಇವಾಗ. ಸೊ ಏನಿದೆ ಅದೇ ರೀಸನ್ ವ್ಲಾಗ್ ಮಾಡೋದು ಅನ್ನೋದು, ಅದೇ ರೀಸನ್ ಎಲ್ಲ ಐಟಮ್ ಮಾಡೋದು, ತಿನ್ನೋದು ಗಂಡನ ಕೈಲಿ ಕೆಲಸ ಹಚ್ಚೋದು ಇವಾಗ. ಹಂಗೆ ಈ ವ್ಲಾಗ್ ಮಾಡೋಣ ಬಾನಿಜು, ಇವತ್ತು ಈ ಐಟಮ್ ಮಾಡೋಣ, ನಾಳೆ ಆ ಐಟಮ್ ಮಾಡೋಣ. ಅದೇ ಚಂದ ರೀ ಆಕ್ಚುಲಿ. ಗಂಡ ಹೆಂಡತಿನ ರೇಗಿಸ್ಕೊಂಡಿರೋದು, ಹೆಂಡತಿ ಗಂಡನ್ ರೇಗಿಸ್ಕೊಂಡಿರೋದು, ಒಬ್ರಿಗೊಬ್ರು ಕಾಲ್ ಎಳಿಯೋದು, ಅದೇ ಚೆನ್ನಾಗಿರೋದು. ಎಲ್ಲಾರು ಮೋಸ್ಟ್ಲಿ ಅನ್ಕೊಳ್ತಾ ಇರ್ತೀರಾ ಅನ್ಸುತ್ತೆ, ಏನು ಇವತ್ತು ಇವ್ರ ಮಗಳು ಕಾಣಿಸ್ತಿಲ್ಲ ಅಂತ. ನೋಡಿ ನನ್ ಮಗಳಿಲ್ಲೇ ಇದ್ದಾಳೆ. ಕನಸೆ ಹಾಯ್. ಎಲ್ಲರಿಗೂ ಯುಗಾದಿ ಹಬ್ಬ ವಿಶ್ ಮಾಡ್ಬಿಡು. ಅವಳು ಆಕ್ಚುಲಿ ರಜಾ ಅಲ್ವಾ, ಸೊ ಫುಲ್ ಅವ್ಳ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ಲು. ಇವಾಗ ಮನೆಗ್ ಬಂದಿದ್ದಾಳೆ. ಸೊ ಬನ್ನಿ, ಮಿರ್ಚಿ ರೆಡಿ ಆಯ್ತು ಫೈನಲಿ. ನೋಡಿ ಮಿರ್ಚಿ ಕಲರ್ ನೋಡಿ, ಎಲ್ಲ ನೋಡಿ ಸೂಪರ್ ಆಗಿದೆ. ಮಿರ್ಚಿ ಸೂಪರ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ಮಿರ್ಚಿ ಆಗಿಂದ ನಾವು ಬದನೆಕಾಯಿ ಬಜ್ಜಿ ಮಾಡೋಣಂತೆ. ನೋಡಿ ಹೆಂಗಿದೆ. ಇದನ್ನ ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ಬಿಡ್ತೀವಿ, ಎಣ್ಣೆ ಇದ್ರೆ ಜಾಸ್ತಿ ಹೀರ್ಕೊಳ್ಳಿ ಅಂತ. ನೋಡಿ ಅದ್ರ ಕಲರ್ ನೋಡಿ, ಎಲ್ಲ ನೋಡಿ ಎಷ್ಟು ಹೆಂಗಿದೆ ಅಂದ್ರೆ ಬಿಸಿ ಬಿಸಿ ವ್ಲಾಗ್ ಮುಗಿಸಿದ ತಕ್ಷಣ ತಿಂತಾ ಇರೋದೇ ಕೆಲಸ. ಸೊ ಇವಾಗ ಬದನೆಕಾಯಿ ಬಜ್ಜಿ ಮಾಡ್ಕೋಬೇಕು. ಬಟ್ ಅದಕ್ಕಿಂತ ಮುಂಚೆ ನೀನ್ ಇಟ್ಟಿಂದೇನೋ ಹೇಳ್ತಿದ್ದಲ್ಲ, ಸ್ವಲ್ಪ ನೀರು ಚೂರು ಅಂದ್ರೆ ಇನ್ನು ಚೂರು ನೀರು ಹಾಕೊಂಡು, ಚೂರು ಅದು ಚೂರು ಜಾಸ್ತಿ ಇಲ್ಲ, ಚೂರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬದನೆಕಾಯಿ ಬಿಡ್ತಾ ಇರೋದೆ. ನೋಡಿ ಇಷ್ಟು ನೀರಾಗಿರ್ಬೇಕು. ಸೊ ಬದನೆಕಾಯಿ ರೌಂಡ್ ಆಗಿ ಹೆಂಗೆ ಬರ್ತಾ ನೋಡಿ. ಬನ್ನಿ ಇವಾಗ ಬಿಡೋದಂತೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ಟಾರ್ಟ್ ಬಿಡೋದೆ ಇವಾಗ. ಸೊ ಬದನೆಕಾಯಿ ಒಳಗಡೆ ಮಸಾಲ ನಿಜ ಚಿಮ್ನಿ ಆಫ್ ಮಾಡ್ಬೇಕು ಅನ್ಸುತ್ತಲ್ಲ, ಸ್ವಲ್ಪ ಸೌಂಡ್ ಬರುತ್ತೆ. ಆಕ್ಚುಲಿ ನಾವು ಚಿಮ್ನಿ ಹಾಕಿಲ್ಲ ಇವತ್ತು, ಅದು ಆಫ್ ಮಾಡ್ಬಿಡು. ಅದು ಪವರ್ ಹೋಗಿ ಬಂದ್ರೆ ಒಂದ್ಸತಿ. ಸೊ ನೋಡಿ ಬದನೆಕಾಯಿ ಬಜ್ಜಿಯಲ್ಲಿ ಸ್ಲೈಸಲ್ಲಿ ಖಾರ ಎಲ್ಲ ತುಂಬಿದಿದೆ. ಸೊ ಇದನ್ನ ಹಿಟ್ಟಲ್ಲಿ ಡಿಪ್ ಮಾಡಿ ಜಸ್ಟ್ ಹಿಂಗ್ ಮಾಡಿ ಬಿಟ್ಬಿಟ್ರೆ ಬದನೆಕಾಯಿ ಬಜ್ಜಿ ರೆಡಿ. ನನಗೆ ಬಾಂಡ್ಲಿ ಒಳಗಡೆ ಹೋಯ್ತು. ನೋಡಿ ರೌಂಡ್ ಹೆಂಗಾಗಿದೆ, ಸೂಪರ್ ಆಗಿದೆ. ಎಷ್ಟು ಬುಡ್ ಆಗೋಯ್ತಲ್ಲ ಬಿಟ್ಟಿದ ತಕ್ಷಣ. ಬದನೆಕಾಯಿ ಬಜ್ಜಿ ಅಂತೂ ಒಂಥರ ಬೇರೆ ಟೇಸ್ಟ್ ರೀ. ನಾನು ಫಸ್ಟ್ ಟೈಮ್ ತಿಂದಾಗ, ಅಂದರೆ ನಮ್ಮ ಮದುವೆ ಆಗೈತೆ ಹೊಸಲ್ಲಿ ಫಸ್ಟ್ ಟೈಮ್ ಗಂಡನ ಮನೆಗೆ ಹೋಗಿರ್ತೀವಲ್ಲ, ಸೊ ಅವಾಗ ನಾನು ಗದಗ ಹೋದಾಗ ಫಸ್ಟ್ ನಿಜ ತಿನ್ನಿಸ್ದಾಗ ನನಗೆ ಆ್ಯಕ್ಚುಲಿ ಶಾಕು, ಇಷ್ಟು ಚೆನ್ನಾಗಿ ಮಾಡ್ತಾರೆ ಆ ಬದನೆಕಾಯಿ ಬಜ್ಜಿನ ಅಂತ. ಅವತ್ತಿಂದ ಇವತ್ತಿನವರೆಗೂ ಗದಗ ಹೋದ್ರೆ ಮಿಸ್ ಮಾಡದೆ ಇದಂತೂ ಬಿಸಿ ಬಿಸಿಯಾಗಿ ತಿನ್ಕೊಂಡು ಬರ್ತೀವಿ. ನೋಡಿ ಬಜ್ಜಿ ರೆಡಿ ಆಗ್ತಾ ಇದೆ, ಬದನೆಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ. ನಾವು ಅವಾಗಲೇ ಹೇಳ್ದಂಗೆ ಯಾರ ಮನೆಯಲ್ಲಿ ಖಾರ ಜಾಸ್ತಿ ತಿಂತಿರಲ್ಲ ಅವರು ಚಟ್ನಿನ ಸ್ವಲ್ಪ ಜಾಸ್ತಿನೇ ಫಿಲ್ ಮಾಡ್ಕೊಳ್ಳಿ. ಇನ್ ಕೇಸ್ ತುಂಬಾ ನಾವು ಖಾರ ತಿನ್ನಲ್ಲ ಅನ್ನೋರು ಜಸ್ಟ್ ಹಾಗೆ ಲೈಟ್ ಆಗಿ ಹಂಗೆ ಫಿಲ್ ಮಾಡ್ಕೊಂಡು ಮಾಡ್ಕೋಬಹುದು ನೀವು. ಬಟ್ ನನ್ನ ಕೇಳಿದ್ರೆ ಆಕ್ಚುಲಿ
ಖಾರವಾಗಿ ತಿಂದ್ರೇನೆ ಚೆನ್ನಾಗಿರುತ್ತೆ ಇದು. ಆಯ್ತಾ? ಓಕೆ, ನೋಡಿ ಇದನ್ನ ನಿಮಗೆ ಇಲ್ಲಿ ಬೆಳಕಲ್ಲಿ ತೋರಿಸ್ತಿರ್ತೇನೆ. ಬೆಳಕಲ್ಲಿ ನೋಡಿ. ಓಕೆ. ಆಹಾ, ಮಿರ್ಚಿ ಬಜ್ಜಿ, ಬದನೆಕಾಯಿ ಬಜ್ಜಿ ಎರಡೂ ಫೈನಲ್ ಆಗಿ ರೆಡಿ ಆಯ್ತು. ಫ್ರೆಂಡ್ಸ್, ನೋಡಿದ್ರಲ್ಲ ಬದನೆಕಾಯಿ ಬಜ್ಜಿ ಮತ್ತೆ ಮಿರ್ಚಿ ಬಜ್ಜಿ ಗದಗ್ ಸ್ಪೆಷಲ್ ಹೇಗ್ ಮಾಡೋದು ಅಂತ. ಸೊ ಖಂಡಿತ ಎಲ್ಲಾರ್ಗು ತುಂಬಾನೇ ಇಷ್ಟ ಆಗಿರುತ್ತೆ ಮತ್ತೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನೋಡಿ, ಇದು ನಿಮಗೋಸ್ಕರ ಬದನೆಕಾಯಿ ಬಜ್ಜಿ ಎಷ್ಟು ರೌಂಡ್ ಆಗಿದೆ ಬದನೆಕಾಯಿ ಬಜ್ಜಿ. ರೌಂಡ್ ಬದನೆಕಾಯಿ ಬಜ್ಜಿ. ಸೊ ಮಿರ್ಚಿ ಬಜ್ಜಿ ಮಸಾಲೆ ತುಂಬಿದ್ದು ಮಿರ್ಚಿ ಬಜ್ಜಿ. ಓಕೆ, ಸೊ ಇವಾಗ ತಿಂದು ಟೇಸ್ಟ್ ಮಾಡೋಣ. ಬದನೆಕಾಯಿ ಬಜ್ಜಿ ಫಸ್ಟ್ ನಮ್ಮ ಹೆಂಡತಿಗೆ ಬೈಟ್. ಸೂಪರ್ ಆಗಿದೆ. ಪೂರ ಗದಗ್ ನೆನಪು ಬರುತ್ತೆ. ಸೊ ಗದಗಿನ ಜನಕ್ಕೆ ಐ ಲವ್ ಯು. ನೀವೆಲ್ಲ ಡೈಲಿ ಬದನೆಕಾಯಿ ಬಜ್ಜಿ ಮಿರ್ಚಿ ಬಜ್ಜಿ ತಿಂತಿರ್ತೀರಾ. ವಿ ಆರ್ ಮಿಸ್ಸಿಂಗ್. ಬಟ್ ಆದರೂ ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಸೊ ನೀವು ಎಲ್ಲ ಮನೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಳಿ ಬದನೆಕಾಯಿ ಬಜ್ಜಿ ಟೇಸ್ಟ್ ಹೆಂಗಿರುತ್ತೆ ಅಂತ ನೀವು ಒಂದ್ಸಲ ಕಮೆಂಟ್ ಮಾಡಿ. ತಿಂದರೆ ಸ್ಟಾಪೇ ಇಲ್ಲ, ತಿಂತಾನೆ ಇರೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರೀ. ಟ್ರಸ್ಟ್ ಮಾಡಿ, ನೀವು ಸಹ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ, ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಮಿರ್ಚಿ ಟೇಸ್ಟ್ ಮಾಡೋಣ ಹೆಂಗ್ ಬಂದಿದೆ ಅಂತ. ಬಜ್ಜಿ ಬಜ್ಜಿ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಮಸಾಲ ಒಳಗೆ ತುಂಬಿದ್ದು ಇಂಥ ಫ್ಲೇವರ್ ಕೊಡ್ತಾ ಇದೆ ಅಂದ್ರೆ ಸೂಪರ್ ಇದೆ. ಖಾರನೂ ಇದೆ, ಚಿಕ್ಕ ಒಳ್ಳೆ ಚೆನ್ನಾಗಿದೆ ರೀ. ಇದು ಒಳಗಡೆ ಮಸಾಲೆ ಫಿಲ್ ಮಾಡಿದ್ದು ಆ ಟೇಸ್ಟೇ ಬೇರೆ. ಆ್ಯಕ್ಚುಲಿ ನೀವು ಜೀರಿಗೆ ಪುಡಿ ಪ್ಲಸ್ ಗರಂ ಮಸಾಲ ಮಿಕ್ಸ್ ಮಾಡಿ ಇದ್ರಲ್ಲಿ ಫಿಲ್ ಮಾಡಿ ಮಿರ್ಚಿ ಬಜ್ಜಿ ಬಿಟ್ಟು ತಿಂದು ನೋಡಿ, ಸೂಪರ್ ಟೇಸ್ಟ್ ಇರುತ್ತೆ. ತುಂಬಾನೇ ಚೆನ್ನಾಗಿದೆ. ನಾವಂತೂ ಇದನ್ನ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಅಷ್ಟೇ. ಹಾಗೆ ಯಾರ್ಯಾರು ಉತ್ತರ ಕರ್ನಾಟಕದಿಂದ ಈ ವ್ಲಾಗ್ ನೋಡ್ತಿದ್ದೀರಾ, ಒಂದು ಕಮೆಂಟ್ ಮಾಡಿ. ನಾವು ಉತ್ತರ ಕರ್ನಾಟಕದವ್ರೆ, ಎಸ್ಪೆಷಲಿ ನಾವು ಗದಗೋರೆ, ನಾವು ಇದು ತಿಂತೀವಿ, ಡೈಲಿ ತಿಂತೀವಿ ಅಂತ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ಇವತ್ತಿನ ವ್ಲಾಗು ಹೀಗಿತ್ತು. ಸೊ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡೋಣ ಇವತ್ತು. ಸೊ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಮತ್ತೆ ನಮ್ಮ ಕಡೆಯಿಂದ ಹಾರ್ಟ್ ಲವ್ ಯು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹುಷಾರು, ಟೇಕ್ ಕೇರ್, ಬಾಯ್.